ಹಲೋ ನಮಸ್ತೆ. ಇವತ್ತು ನಾನು ನಿಮಗೆ ಸಿರಿಧಾನ್ಯ ಹೋಟೆಲ್ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬನ್ನಿ, ಇಲ್ಲಿಯ ವಿಶೇಷತೆ ಏನು ಅಂತೇಳಿ ಇಲ್ಲೇ ನೋಡ್ಬೋದು. ನೀವು ಸಿರಿಧಾನ್ಯವನ್ನೆಲ್ಲ ಇಟ್ಟಿದ್ದಾರಲ್ಲ, ಸಿರಿಧಾನ್ಯದ ಲಂಚ್ ಬಫೆಯನ್ನು ಕೊಡ್ತಾರೆ ಇಲ್ಲಿ. ಸೊ ನಾವು ಆಲ್ಮೋಸ್ಟ್ ಲೇಟಾಗಿತ್ತು, 3:30 ಆಗಿತ್ತು ರೀಚ್ ಆಗೋಗನೆ. ಸೊ ಅಷ್ಟೊಂದು ಜನ ಯಾರು ಇರಲಿಲ್ಲ. ಸೊ ಔಟ್ಲುಕ್ ಎಲ್ಲ ನೋಡ್ಕೊಂಬಂದ್ರಲ್ಲ, ಬನ್ನಿ ಫುಡ್ ಹೇಗಿದೆ ಅಂತೇಳಿ ಟೇಸ್ಟ್ ಮಾಡಿ ನಾನು ನಿಮಗೆ ತಿಳಿಸ್ತೇನೆ. ಸೊ ಫಸ್ಟ್ ಹೋದ ತಕ್ಷಣವೇ ಅಲ್ಲಿ ಕುತ್ಕೊಳ್ಳೋಕ್ಕೂ ವ್ಯವಸ್ಥೆ ಇದೆ, ಅಥವಾ ಕೆಳಗಡೆ ಕುತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ರಶ್ ಏನಿರಲಿಲ್ಲ, ನಾವು ಹೋಗುವಾಗ ಆಲ್ರೆಡಿ ಲೇಟ್ ಆಗಿತ್ತಲ್ಲ. ಆದರೆ ಬೆಸ್ಟ್ ಊಟ ಅಂತೂ ಸಿಕ್ತು ನಮಗೆ. ಬನ್ನಿ ಏನೆಲ್ಲ ಅಂತೇಳಿ ನೀವೇ ನೋಡ್ಕೊಂಡು ಬರುವಿರಂತೆ. ಸೊ ಬಾಳೆ ಎಲೆಯ ಊಟ, ಚಟ್ನಿ ಮತ್ತು ಉಪ್ಪಿನಕಾಯಿ, ಎಲ್ಲ ಥರದ ಪಲ್ಯಗಳು, ಒಂದು 3 ಥರದ ಪಲ್ಯಗಳು ಇತ್ತು. ಹಾಗೆಯೇ ಸ್ಪೆಷಲ್ ಏನು ಅಂತಂದರೆ 2 ಥರದ ಸಿರಿಧಾನ್ಯವನ್ನು ಕೊಡ್ತಾರೆ. ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕಿದ್ರು. ಸೊ ನೆಕ್ಸ್ಟ್ ನಾವು ರೊಟ್ಟಿ ಅಥವಾ ಹೋಳಿಗೆನೂ ಕೊಡ್ತಾರೆ. ನಮಗೆ ಉಗ್ಗಿ ಕೊಟ್ಟಿದ್ದರು. ಊಟ ಅಂತೂ ಮಸ್ತಾಗಿತ್ತು. ಸೊ ಇನ್ನು ರೊಟ್ಟಿ ತಿಂದಾದಮೇಲೆ ಬೆಸ್ಟ್ ಆಗಿರುವಂತಹ ಸಿರಿಧಾನ್ಯ ನೋಡಿದ್ರಲ್ಲ, ಎರಡು ಥರದ್ದು ಕೊಟ್ಟಿದ್ದರು. ಸೊ ಈ 2 ಥರದನ್ನು ಕೂಡ ನಮಗೆ ಅನ್ಲಿಮಿಟೆಡಲ್ಲೇ ಕೊಡ್ತಾರೆ. ಹಾಗೆಯೇ ಬೇರೆನೂ ಕೂಡ ಏನು ಬೇಕೋ, ನಾವು ರೊಟ್ಟಿ ಮಾತ್ರ ಲಿಮಿಟೆಡ್, ಮತ್ತೇನು ಬೇಕೋ ಅದನ್ನೆಲ್ಲ ಹಾಕಿಸ್ಕೊಂಡು ತಿನ್ಬೋದು. ಸೊ ಊಟದ ಜೊತೆಗೆ ಒಂದು ಅಂಬಡೆ ಕೊಟ್ಟಿದ್ದರು, ಹಾಗೆ ಸಾರು ಮತ್ತೊಂದು ಮುದ್ದೆ, ಹಾಗೆಯೇ ಸ್ಪೆಷಲ್ ಊಟ ಅಂತಂದರೆ ಒಂದು ಮೇಥಿಯ ಪರೋಟ ಕೂಡ ಕೊಡ್ತಾರೆ. ಥ್ಯಾಂಕ್ ಯು. ಈ ಹೋಟೆಲ್ನ ಅಡ್ರೆಸ್ಸಿಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ.